ಅಕ್ಕ ನೀರು ಪಾರು ಎತ್ತದೆಲ್ಲನ ಮಾಡಬೇಡ್ರಿ. ಕೂತ್ಕೊಂಡು ಒಂದೆರಡು ಪಾತ್ರೆ ತೊಳೆಯೋದ, ಜಾಸ್ತಿ ಭಾರ ಇದ್ರೆ ಎತ್ಕೊ ಬರ್ಬೇಡ್ರಿ ಅಷ್ಟು. ನಾನು ಆಪ್ರೇಷನ್ ಆಗೈತೆ, ಅದಕ್ಕೆ ಏನಾನ ಸ್ವಲ್ಪ ಕಸ ಗಿಸ ಹೊಡಿಯೋದಿದ್ರೆ ಹೊಡೀರಿ, ಇಲ್ಲಾಂದ್ರೆ ಸುಮ್ಮನೆ ಕೂಟಾಡ್ರಿ. ಯಾತ ತಲೆ ಕೆಡಿಸ್ಕೊಬೇಡ ಅಕ್ಕ. ನೀನು ಏನ್ ಮಾಡ್ತೀನಿ ಹೇಳಮ್ಮ, ಕೈಲಾದೊಟ್ಟಿಗೆ ಒಂದು ಎರಡು ಮೂಸರಿ ಇದ್ವಾ, ಅಮ್ಮ ತಂದಿಕ್ತು ತಿಕ್ಕದೆ ನಾನೇನೆ ಎಲ್ಲ ತಿಕ್ಕಿಕ್ಕೇನಿ. ನಾನು ನೀರು ಪಾರು ಎತ್ತದೇನು ಎತ್ತಲ್ಲ, ಅದು ಪಾತ್ರೆ ಕಸ ಪಸ ಹೊಡಿಯೋದು ಎಲ್ಲ ಮಾಡ್ತೀನಿ ಹೇಳಮ್ಮ. ಯಾತನ ಹಚ್ಕೊಡೋದು, ಸಾರಿಗೆ ಆತನ ಹಚ್ಚಿಕನ ಬೈನಾಗ ಏನು ಸಾರು ಮಾಡೋಣ. ಮೂಲಂಗಿ ಇದಾವಲ್ಲ, ಮೂಲಂಗಿ ಮೊಳಕೆ ಕಾಳು ಹುಳಿ ಮಾಡೋಕ್ಕಾಗುತ್ತೆ, ಆ ಮೂಲಂಗಿ ಹಚ್ಚಿಕ್ ಬಿಡಕ್ಕ. ಸರಿ ಆಯ್ತು ಹೇಳು, ಇನ್ನೇನು ಮಾಡೋದು, ಮಾಡಿಕ್ತೀನಿ. ಕೂಕೊಂಡು ಬೇಜಾರು ಎಲ್ಲಿಗೆ ಹೋಗೋಣ ಹೇಳು. ಇದೇನಪ್ಪ ಇದು ಸವಿತಾ ತಮ್ಮ ಹೆಂಡತಿ ದೀಪ ಕುಟೆ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಹೌದು, ನಾನು ಇವಾಗ ಇವ್ರ ಮನೇಲೇ ಇರೋದು. ಯಾಕಂದರೆ ನನಗೆ ಆಪ್ರೇಷನ್ ಆಗಬೇಕಾಗಿತ್ತು. ನನಗಿಬ್ಬರು ಮಕ್ಕಳು ಸೊಸೆಯವರು ಯಾರೂ ನೋಡ್ಕೊಂಬಿಲ್ಲ. ಯಾರೋ ಹಿಂಗೆ ಹೊರ್ಗಿನ ಜನ ಯಾರೋ ಊರಾಗಳಾರೋ ಕರ್ಕೊಂಡೋಗಿ ನನಗೆ ಆಪ್ರೇಷನ್ ಮಾಡಿಸಿದ್ರು. ಆಪ್ರೇಷನ್ ಮಾಡಿಸಿ ಕರ್ಕೊಂಬಂದು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದಲ್ಲೇ ನನ್ನ ತಮ್ಮನ ಹೆಂಡ್ತಿನೇ ಕೊನೆಗೆ ಕರ್ಕೊಂಬಂದ್ರು ನಮ್ಮಮ್ಮಯ್ಯ. ಊರಾಗೆಲ್ಲ ನಮ್ಮ ತವ್ರ ಮನೆಯವರು ನೋಡಪ್ಪ ಕರ್ಕೊಂಡೋಗಲ್ಲ ಅಂತಾರೆ, ಕರ್ಕೊಂಬ ಅಂತೇಳಿ ನನ್ನ ತಮ್ಮಗೆ ಸಂತಪ್ಪನಿಗೆ ಬಲವಂತ ಮಾಡಿದಕ್ಕೆ ನಮ್ಮಮ್ಮ ಬಲವಂತ ಮಾಡಿ ಕರ್ಕೊಂಬಂತು. ನನ್ನ ತಮ್ಮನ ಹೆಂಡ್ತಿ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಅದಕ್ಕೇನೆ ಅವರಿಬ್ರು ಅಂಗಡಿ ವ್ಯಾಪಾರ ಮಾಡಕ್ಕೆ ಹೋಗ್ತಾರೆ. ಅಂಗಡಿ ವ್ಯಾಪಾರ ಸೆನಕ್ಕಾಗುತ್ತೆ, ನಾನು ಇನ್ನೇನು ಅಂಗಡಿ ಎಲ್ಲ ತೆಗೆದುಬಿಟ್ನಲ್ಲ, ಅಂಗಡಿ ವ್ಯಾಪಾರ ಸೆನಕ್ಕಾಗುತ್ತೆ. ಅದಕ್ಕೆ ಅವರಿಬ್ರು ಅಂಗಡಿ ವ್ಯಾಪಾರ ಮಾಡ್ಕೊಂಬಕ್ಕೆ ಹೋಗ್ತಾರೆ. ನನ್ನ ಮನೆಗಳು ಬದುಕೆಲ್ಲ ಅಡುಗೆ ಸೊಪ್ಪು ಎಲ್ಲ ಮಾಡ್ತೀನಿ. ಇನ್ನೇನು ಮಾಡೋದು, ಇಬ್ಬರು ಮಕ್ಕಳು ಸೊಸೆಯರು ಅಂತೇಳಿ ನಾನು ಎಲ್ಲ ಹೋಗಿ ಎಲ್ಲ ಜ್ವರ ಮಾಡ್ಕೊಂಡೆ. ರಾಣಿನೂ ದಿನಿಯಪ್ಪ ನೋಡ್ಕೊಂಬರು, ನಾನಾಗಿ ನಾನು ಇದು ಮಾಡ್ಕೊಂಡೆ. ಆ ಮುತ್ತು ಅನ್ನೋಳು ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಏನು ಮಾಡೋದು, ಎಲ್ಲ ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹಿಂಗಿದ್ದೀನಿ. ನಾನು ಸುಮ್ಮನೆ ಎಲ್ಲ ತಗೋ ಹಾರಾಡಿ ಕೊನೆಗೆ ನನ್ನ ತಮ್ಮನ ಮನೆ ಬಾಗಿಲಿಗೆ ಬಂತು, ಅವ್ರ ಮನೇಲಿ ಬಂದು ಸೇರ್ಕೊಂಡಿದ್ದೀನಿ. ಏನು ಮಾಡೋಣ, ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ ಮತ್ತೆ ಸ್ವಲ್ಪ ದಿನ ರೆಸ್ಟ್ ಆಗಬೇಕಲ್ಲ. ನನ್ನ ತಮ್ಮನ ಹೆಂಡ್ತಿ ನೋಡ್ಕೊಂಡ್ಲು, ಹೆಂಗೋ ನೋಡ್ಕೊಂಡು ಇವತ್ತು ನನಗೆ ಒಳ್ಳೇದು ಮಾಡಿದಾಳೆ. ಇನ್ನು ಯಾವತ್ತು ನಾನು ಯಾರ ತಗೋ ಜಗಳ ಮಾಡ್ಕೊಂಬೋಲ್ಲ, ಏನಿಲ್ಲ. ಇನ್ನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋದಕ್ಕೆ ನೋಡ್ತೀನಿ. ಅಕ್ಕ ಹಿಂಗೊಂದು ಸ್ವಲ್ಪ ಓಡಾಡ್ಕೊಂಬಾರಕ್ಕ. ಓಡಾಡಿಲ್ಲ ಒಂದು ಸ್ವಲ್ಪ. ಸರಿ ಅಮ್ಮ ಆಯ್ತು ಹೇಳು, ಅಂಗಡಿ ಹತ್ರ ಹೋಗ್ತೀನಿ ಅಕ್ಕ ನಾನು. ಸರಿ ಆಯ್ತು ದೀಪ, ಲೇಟಾಗಿ ಬಾ, ಅಡುಗೆ ಮಾಡ್ತೀನಿ, ಸಾರು ಅನ್ನ ಮಾಡ್ತೀನಿ, ಬಂದು ಮುದ್ದೆ ಮಾಡುವಂತೆ. ಸರಿ ಅಕ್ಕ ಆಯ್ತು ಹೇಳು. ಇವತ್ತು ನಮ್ಮ ದೀಪ ಮಮ್ಮಿರೋದಕ್ಕೆ ನೋಡ್ಕೊಂಡ್ಲು. ನಾನು ಅವಾಗ ಇಂಥಳನೆ ಮದುವೆ ಮಾಡೋದು ತಂದು ಅಂತಿದ್ದೆ. ಇವತ್ತು ಅವಳೇ ನನ್ನ ಕಷ್ಟಕ್ಕಾಗಿದ್ದು. ನನ್ನ ಅದಕ್ಕೆ ಮತ್ತೆ ಕಡೆಗಳಿಸಿ ಮಾತಾಡಬಾರ್ದು ಅಂಬದು. ಅವತ್ತು ನಾನು ನನ್ನ ಇವಳನ್ನ ನಮ್ಮ ದೀಪನ ಹೆಂಗೆ ಎಂತೆಂತ ಮಾತು ಹೋಗಿ ಅಯ್ಯೋ ಇಂಥವ್ರನ್ನ ತಂದು ಕಟ್ಟೇವ್ರಿ, ನಿನ್ನ ಮದುವೆ ಮಾಡಿಸ್ಬಾರ್ದು ಅಂತಿದ್ದೆ ನನ್ನ ತಮ್ಮಂಗೆ. ಇವತ್ತು ನೋಡಿ ಮದುವೆ ಮಾಡ್ಕೊಂಬತ್ಕೆ ನನ್ನ ತಮ್ಮ. ಇವತ್ತು ನನ್ನ ಕಷ್ಟ ನೋಡ್ದೆ. ನಾವು ಯಾವ್ದು ಬೇಡ ಅಂತೀವ ಅದೇ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಅಂತಾರಲ್ಲ, ಹಂಗೆ ಒಂದಲ್ಲ ಒಂದಿನ ನಮ್ಗೆ ಯಾವತ್ತಿದ್ರು ಒಳ್ಳೇದಾಗೇ ಆಗುತ್ತೆ. ಚೆನ್ನಾಗಾದೇನೋ ಯಾಕ ಓಡಾಡ್ತಾ ಇದೀಯಾ? ಪದ್ಮ ಸೇನಕೈದೀನಿ ಕಣಮ್ಮ, ಚೆನ್ನಾಗೈದೀನಿ ಕಣಮ್ಮ. ಆತು ಇವಾಗೇನು ನೋವಿಲ್ಲ ಏನಿಲ್ಲ, ನನವಾಗೈದೀನಿ. ನನ್ನ ತಮ್ಮ ಹೆಂಡತಿ ಚೆನ್ನಾಗಿ ನೋಡ್ಕೊಂತಾಳೆ ದೀಪಮ್ಮ, ಪರವಾಗಿಲ್ಲ ಕಣಮ್ಮ, ಚೆನ್ನಾಗಿ ನೋಡ್ಕೊಂತಾಳೆ. ನಿಜವಾಗ್ಲೂ ಬೋಲ್ ಚೆನ್ನಾಗಿ ನೋಡ್ಕೊಂತಾಳೆ. ಅದಕ್ಕೆ ಅತ್ತ ಸುಮ್ಮನೆ ಉಂಟ್ಕೊಂಡು ಅಲ್ಲ ಇದ್ದೀನಿ. ನನ್ನ ಕೈಲಾಗಿದ್ದೆ ಆತನ ಒಂದಿಟ್ಟು ಬದುಕು ಮಾಡ್ಕೊಂಡು ಸುಮ್ಮನೆ ಉಂಟ್ಕೊಂಡೆಲ್ಲ ನನ್ನ ಮೂಲೆಗಿರ್ತೀನಿ ಬಿಡ. ಮತ್ತೆ ಮಕ್ಕಳು ಯಾರು ನೋಡ್ಕೊಂಬ್ಲಿಲ್ಲ ಅಂದ್ರೆ ಏನು, ರಾಣಿ ನೋಡ್ಕೊಂಬಳು. ನೀನೇನೋ ನನ್ನ ಮಗಳಮ್ಮ ತಟ್ಟೆ ಕಿಕ್ಕೆಮಲ್ಲ, ಮುತ್ತು ಮಾತ್ರ ನೀನು ನೋಡಲ್ಲ. ಅವಳನ್ನು ಮಾತ್ರ ಇನ್ಯಾವತ್ತು ನಂಬೇಡ. ಅವಳು ತಂದೆ ತಾಯಿನೇ ಅವಳು ನೋಡಲ್ಲ, ತಂದೆ ತಾಯಿಗೆ ಕಷ್ಟ ಸುಖಕ್ಕಾಗ್ದಿಲ್ಲ ಅವಳು, ಇನ್ನು ಅತ್ತೆ ಮಾಮನ್ ನೋಡ್ತಾಳ ಅವಳು. ಈಗ ರಾಣಿ ನೋಡ್ಕೊಂಬಳು. ನೀನಾಗಿ ನೀನು ಹಿಂಗೆ ಮಾಡ್ಕೊಂಡೋದೆ, ಅದಕ್ಕೆ ಅವ್ರಿಗೆ ಬೇಜಾರಾತು. ನೀನು ಮಾಡ್ಕೊಂಡಿರೋದಕ್ಕೆ ಇವತ್ತು ಅವರು ಹಿಂಗೆ ಮಾಡ್ತಾ ಇರೋದು. ನೀನೇನಾದ್ರೂ ಅವ್ರ ಹತ್ರ ಚೆನ್ನಾಗಿದ್ದಿದ್ರೆ ಇವತ್ತು ರಾಣಿ ಕೈ ಬಿಡ್ತಿರ್ಲಿಲ್ಲ, ನೋಡ್ಕೊಂಬಳು. ಈಗ ನೋಡು ಹೆಂಗನ ದೀಪನು ನೋಡ್ಕೊಂಡ್ಲು, ನಿನ್ನಂತೂ ಕೈ ಬಿಡಲಿಲ್ಲ ಬಿಡು. ನಾನಾದರೂ ನೋಡ್ಕೋಬೇಕು, ಮತ್ತೇನು ಮಾಡೋಣ ಅಂತ ಹೇಳಿ ದೀಪ ಆದರೂ ನೋಡ್ಕೊಂಡ್ಲು. ನೋಡಿ ಇವತ್ತು ನೀನು ಅಂತಳನೆ ಮದುವೆ ಮಾಡ್ಕೊಂಬೋದು ಒಂದೇ, ಇವತ್ತು ಎಷ್ಟು ಒಳ್ಳೇದಾಯ್ತು ಅವಳಿಂದ. ಅಯ್ಯೋ ಸತಿ ನೆನೆಸ್ಕೊಂಬ್ತೀನ ಹೋಗಿ ದಿವಸಕ್ಕೆ. ಅಯ್ಯೋ ಹೆಂಗ ಮಾರಾಗಿತ್ತು ನಮ್ಮಮ್ಮ, ಒಳ್ಳೆ ಮದುವೆ ಆದ ನನ್ನ ತಮ್ಮ. ನಮ್ಮ ತಾನೇ ನೆನೆಸ್ಕೊಂಬ್ತೀನಿ. ನನ್ನ ತಮ್ಮಗೆ ಮದುವೆ ಮಾಡ್ದಂಗೆ ನಾನು ಹಂಗೆ ಇದ್ದಿದ್ರೆ ಏನು ಪಾಡ, ಅವನಿಗೂ ಮನೆ ಮಂತಾನ ಅಂಬೋದು ಆಗ್ತಿರ್ಲಿಲ್ಲ. ಒಟ್ಟು ಮನೆ ಬಾಗ್ಲು ಅಂಬೋದು ಬರೀ ಹಿಂಗೆ ಹೋಗೋದು ಅಂತ ನಾನು ಈಗ ಯೋಚನೆ ಮಾಡ್ತೀನಿ. ಏನು ಮಾಡೋಣ, ಹಿಂಗೆ ವಾಕ್ ಮಾಡ್ತಿದ್ದೆ ಕಣಮ್ಮ ಪದ್ಮ. ಬಾ ಹಿಂಗೆ ಓಡಾಡ್ಕೊಂಬರೋಣ. ಓಡಾಡ್ಬೇಕು ಹೇಳಿ ಕೂಕಣಿತಾಗೆ ಕುಕ್ಕಬಾರ್ದು, ಆಪ್ರೇಷನ್ ಬೇರೆ ಆಗೈತಲ್ಲ. ಸ್ವಲ್ಪ ಎದ್ದು ಓಡಾಡ್ಬೇಕಿಲ್ಲ ಅಂದರೆ ಬೆನ್ನು ಬಂದಂಗೆ ಆಗುತ್ತೆ. ಜಾಸ್ತಿ ಹೊತ್ತು ಕುಕ್ಕಂಬೋದು ಮಲ್ಕೊಂಬೋದು ಮಾಡಿದ್ರೆ ಹೆಂಗನ ಆತ ಎಲೆಕ್ಷನಾಗ ಗೆದ್ದಿದ್ಕು ಅದನ್ನೊಂದು ಮಾರಾಯ ನಾನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಪುಣ್ಯ ಕಟ್ಕೊಂಡ. ಅಂದರೆ ದುಡ್ಡೇನು ಕಟ್ಟಲಿಲ್ಲ, ಗೌರ್ಮೆಂಟ್ ಕಡೆಯಿಂದಲೇ ಹೆಣ ಬಾರಣ ಹಿಂಗೆ ಆಗೈತೆ, ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ನನಗೆ ಹಿಂಗೆಲ್ಲ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳೇರೆ ಅಂತ ಹೇಳಿದ್ಕೆ ಹೆಂಗಕ್ಕ ಮಾರಾಯ ಕರ್ಕೊಂಡೋಗಿ ಮಾಡಿಸ್ತು. ಚಿದಾನಂದಣ್ಣ ಮಾಡಿಸಿದ್ದು. ಚಿದಾನಂದಣ್ಣ ಒಳ್ಳೇದು ಹೇಳು. ಅವಣ್ಣ ಗೆದ್ರೆ ಆತಾದ್ರೂ ಮಾಡುತ್ತೆ ಹಂಗೆ. ಮತ್ತು ಅವಣ್ಣೆ ಪಾಪ ಕಷ್ಟ ಸುಖಕ್ಕಾಗುತ್ತೆ, ಯಾರಿಗಾನ ಆಗಲಿ ಚೆನ್ನಾಗಿಲ್ಲ ಅಂದ್ರೆ ಕಷ್ಟ ಸುಖಕ್ಕಾಗುತ್ತೆ. ನಾನು ನೋಡಿದ್ದೀನಲ್ಲ ಅಣ್ಣನ, ಭಾಳ ದಿನದಿಂದ ನೋಡಿದ್ದೀನಿ. ಏನು ಕನಾಗಲಿ ಕಷ್ಟ ಸುಖಕ್ಕಾಗುತ್ತೆ ಅವಣ್ಣೆ ಪಾಪ.
ಪಾಪ ಮಾರಾಯ ಆಪ್ರೇಷನ್ ಆಗತ್ತಕ್ಕ ಇದ್ದು ಡಾಕ್ಟ್ರ್ ಚೆನ್ನಾಗಿ ನೋಡ್ರಿ ಅಂತೇಳಿ ಡಾಕ್ಟ್ರಿಗೆಲ್ಲ ಹೇಳಿ ಅಯ್ಯೋ 1,000 ಮುಗಿತೇನಪ್ಪ. ಅಯ್ಯಪ್ಪಂದೇನೆ ದುಡ್ಡು ಹಾಕಿ ತೋರಿಸ್ತು. ಏನು ಮಾಡೋಣ, ನನಗೆ ಯಾರು ಮಾತಾಡ್ಸಲ್ಲ, ನನ್ನ ತಮ್ಮ ಹೆಂಡ್ತಿನೂ ಮಾತಾಡ್ಸಲ್ಲ, ಇಬ್ರು ಸಸ್ಯರು ಯಾರು ಮಾತಾಡ್ಸಲ್ಲ. ಅಯ್ಯೋ ಏನು ಮಾಡೋಣ. ಇವ್ರಿ ನಾನು ಆಸ್ಪತ್ರೆಗೆ ಬಂದು ನೋಡೇವ್ರಿ. ಇವಳು ಮುತ್ತು ಅಂಬೇಳು ನಿನ್ನ ಮಗಳು ಈಗಳಮ್ಮ ಆಸ್ಪತ್ರೆಗೂ ಬಂದು ನೋಡಲಿಲ್ಲ ಕಣೆ. ನನ್ನೇ ಮನೆಯಿಂದ ಹಸಿ ಕಳಿಸ್ಬಿಟ್ಲು ಅಂತ ಕಷ್ಟ. ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಅಷ್ಟೇನೆ. ಅವಳು ನಾನು ಹೇಳಿಲ್ವೇ ತಂದೆ ತಾಯಿನೇ ನೋಡ್ದಿಲ್ದಾಳೆ ನ್ಯಾಮ್ ನೋಡ್ತಾಳೆ ಅಂತ. ನೋಡಲ್ಲ ಅವಳು ಸುಮ್ಮನಿರಿ. ಎಲ್ಲಿ ಚೆನ್ನಾಗಿರ್ತೀರ ಅಲ್ಲಿ ಚೆನ್ನಾಗಿರೋದು ನೋಡ್ಬೇಕೇಕ. ಸುಮ್ಮನೆ ಅದು ಇದು ಅಂತ ಮನಸ್ಸನ್ನ ಇಕ್ಕೊಂಡು ಯೋಚನೆ ಮಾಡಬಾರ್ದು. ಎಲ್ಲ ಉಂಟ್ಕೊಂಡು ಚೆನ್ನಾಗಿರ್ತೀವಿ ಅಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಅಪ್ಪ ಇಲ್ಲ ಐತೆ, ನಾನು ನೋಡೇ ಇರಲಿಲ್ಲ ಹೋಗತ್ತ. ಅತ್ತೆ ಚೆನ್ನಾಗಿದೀಯ? ಈಗ ಬಂದವಳು ಮಾತಾಡ್ಸಕತ್ತೆ ಚೆನ್ನಾಗ ಇದೆಯಾ ಅಂತ. ಹೋಗೇ ಈಗ ನೀನು ಮಾತಾಡ್ಸೋದು ನನ್ನ ಅಲ್ಲ ಅತ್ತೆ. ಮತ್ತೆ ನಾನು ನೋಡಲಿಲ್ಲ ನಿನ್ನ, ನಾನು ಒಳಗೆ ಇರ್ತಿದ್ನ ನೋಡ್ತಿರ್ಲಿಲ್ವ. ಮತ್ತೆ ಮೊನ್ನೆ ನೋಡಿದೆ ಅವತ್ತು ಮಾತಾಡ್ಸೋಣ ಅಂದ್ಕೊಂಡೆ, ನೀವು ಅದೇ ಹೋದ್ರೆ ಮುಂದಕ್ಕೆ ಮಾತಾಡ್ಸೋಕ್ಕಾಗಿಲ್ಲ. ಇಲ್ಲಾಂದ್ರೆ ಮಾತಾಡಿಸ್ತಿದ್ದೆ ಕಣತ್ತೆ. ಅದ್ರಾಗ ಏನಿಲ್ಲ, ಅದ್ರಾಗ ಏನೈತೆ ಹೇಳು, ಮಾತಾಡಿಸ್ತೀನಿ ನಾನೇನು ಯಾರನ್ನಾಗ್ಲಿ. ನಾಟಕ ಆಡ್ಬೇಡ ನೀನು, ಸುಮ್ಮನೆ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ನೋಡಿ ಹೇಳಿರ್ತೀನಿ ಒಳ್ಳೆ ಮಾತನಾಗಿ. ಸುಮ್ಕಿರಿ ಯಾಕೆ ಟೆನ್ಷನ್ ತಗೋಬೇಡ. ನಿನ್ಗೆ ಆಪ್ರೇಷನ್ ಐತೆ ಮೊದಲೇನೆ, ಯಾವ್ದು ಟೆನ್ಷನ್ ತಗೊಂಬೋಬೇಡ, ಸುಮ್ಮನಿರು. ನೋಡೆ ಪದ್ನಾಳು ಮಾತಾಡೋದ ಈಗ ಸೆನಕೈದಿಯನತ್ತೆ ಅಂತ ಕೇಳಕ್ ಬಂದವಳೆ. ಸ್ಟೆಂಟ್ ಮಾಡ್ಕೊಂಡು ನೋಡಿ ಸೆನಕೈದಿ ಅಂತ ಏನು ಕೇಳೋದು? ನೀನು ಸೆನಕಿಲ್ಲ ಅಂದ್ರೆ ವಾಸ್ ಮಾಡ್ತಾಳೆ, ಸೆನಕಿಲ್ಲ ಅಂದ್ರೆ ಕರ್ಕೊಂಡೋಗಿ ನಾನು ತೋರಿಸ್ತಾಳೆ. ನಾನು ಎಷ್ಟು ಕೇಳ್ಕೊಂಡಿದ್ದೀನಿ. ಕೊಡಮ್ಮ ಒಡವೆನ, ನನಗೆ ಆಪ್ರೇಷನ್ ಆಗಬೇಕು, ನೋವು ತಿಂತಾ ಇದ್ದೀನಿ, ಒಡವೆದು ಯಾವ ಲೆಕ್ಕ ಅಂತೇಳಿ ಕೇಳಿರು ಕೊಡ್ಲಿಲ್ವೇ ಪದ್ಮ? ಅಯ್ಯೋ ನೋಡ್ಕೊಂಡಿದೀವಿ ಹೇಳಿ, ನಾವು ಅಲ್ಲೇನೆ ಯಾವತ್ತ ನೋಡ್ಕೊಂಡಿದೀವಿ, ಯಾರ ಬುದ್ಧಿ ಹೆಂಗೆ ಅಲ್ಲಾತೆ. ಬಿಡು ಹೋಗ್ಲಿ. ಬಾ ಇವ ನಮ್ಮ ಮನೆಗೆ 1-2 ದಿನ ಇದು ಬರುವಂತೆ. ಬಾತೆ ಬಾ, 1-2 ದಿವಸ ಇದ್ದು ನಮ್ಮ ಮನೆಗೂ ಬರುವಂತೆ. ನಾನು ನೋಡ್ಕೊಂತೀನಿ ಬಾರತೆ ಅತ್ತ. ಏನು ಮಾಡೋಕ್ಕಾಗುತ್ತೆ, ಒಂದು ಬರುತ್ತೆ ಒಂದು ಹೋಗುತ್ತೆ. ಸುಮ್ಮನೆ ಹೋಗಿ ನನ್ನ ತಮ್ಮನ ಹೆಂಡ್ತಿ ಹಂಗ ಗನವ ನೋಡ್ಕೊಂತಾರೆ. ಸುಮ್ಮನಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ. ನೀನು ಕರೆದ್ರೂ ಬರಲ್ಲ. ನೀನು ಇಲ್ಲೋಡ, ನಿನ್ನ ಮನೆ ಬಾಕ್ಲಿಗೆ ಮಾತ್ರ ಬರಲ್ಲ. ನಾನು ಭಿಕ್ಷೆ ಬೇಡ್ಕೊಂಡು ತಿಂದ್ರು ನಿನ್ನ ಮನೆ ಬಾಕ್ಲಿಗೆ ಬರಲ್ವೇ? ನೀನೇನು ಅಂದ್ಕೊಂಡಿದ್ಯಾ? ಥೂ ಅಲ್ಲ, ನಾನು ಕರೆದು ಮನೆಯಕ್ಕೆಲ್ಲ ಬಿಡ್ಕೊಂಡು ಎಷ್ಟು ಇದನ್ನು ಮಾಡಿದ್ರು ಏನು ಅಷ್ಟೊಂದು ಸೆನಕಿಲ್ಲ ಅಂತ ರಾತ್ರೆಲ್ಲ ಎದ್ದೆದ್ದು ಒತ್ತಿದ್ದೀನಲ್ಲಿ. ಥೂ ಹೊಟ್ಟೆ ನೋಯ್ತೈತೆ ತಡ್ಕೊಂಬಕ್ಕಾಗಲ್ಲ ಅಂತ ಕಣ್ಣೀರು ಹಾಕಿದ್ರು ನಿನ್ಗೊಂದು ಈಟನ ಕನಿಕರ ಇಲ್ಲ. ನನಗೆ ಒಡವೆ ಬೇಕು ಅಂದ್ಲು. ಒಡವೆ ತಗೊಂಡು ಏನು ಮಾಡ್ತೀಯ ಇವತ್ತ? ಒಡವೆ ತಗೊಂಡು ಏನು ಮಾಡ್ತೀಯ ಇವತ್ತು? ಹೆಂಗ ನಮ್ಮ ಸಂತಪ್ಪನ ನಮ್ಮ ದೀಪು ಇರೋದಕ್ಕೆ ನನ್ನ ಬಂಗಾರದಂಗೆ ನೋಡ್ಕೊಂಡ್ರು. ಅವರಿಲ್ಲ ಅಂದಿರು ನಾನು ಎಲ್ಲಿ ಹೋಗ್ಬೇಕಾಗಿತ್ತು ಇವತ್ತು. ನೀವೆಲ್ಲ ಮಾಡಿರ ಇದಕ್ಕೆ ನಾನು ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಪಳ ಉದುರ್ತವೆ. ಯಾಕ ಬಿಡು, ಟೆನ್ಷನ್ ತಗೋಬೇಡ. ಬಾಯಿಲಿ ಯಾಕ ಸೈತಕ ನೋಡಮ್ಮ. ಮತ್ತೆ ಈಗ ಮಾತಾಡ್ಸಕ್ ಬಂದವಳೆ, ನಡಿಯ ಮಾತಾ ಹೋಗ್ಲಿ. ಇಂಥ ಸವಾಸ ಮಾತಾಡ್ಸಕ್ ಹೋಗ್ಬಾರ್ದು, ಇಂಥನ್ನೆಲ್ಲ ಬಿಸಾಕೊಂಡು ಸುಮ್ಮನಿರ್ಬೇಕು. ಬಾ, ಟೆನ್ಷನ್ ತಗೊಂಬಕ್ ಹೋಗ್ಬಾರ್ದು. ಮಾತಾಡ್ಸಿನು ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಡು ಮಗಳಪ್ಪ ಮಾತಾಡ್ಸಿರೆ ಮೇಲೆ ಬರುತ್ತೆ ಮಂಗಿರುತ್ತೆ. ಯಾಕೆ ಬಂದು ಮಾತಾಡಿಸ್ಲಿ, ಅವಾಗ ಹೇಳ್ತೀನಿ ಇನ್ನೊಂದ್ಸತಿನ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ದಿವಸ ನಾನು ನೋವು ಅಂತ ಎಷ್ಟು ಬಾಧೆ ಪಟ್ಟಿದ್ದೀನಿ. ಆದರೆ ಒಂದು ದಿವಸನೂ ಬರ್ದಿಲ್ದವಳು ಇವಾಗ ಅತ್ತೆ ಚೆನ್ನಾಗಿದ್ಯಾ ಅತ್ತೆ ಅಂತ ಬಂದವಳೆ. ನೋಡ್ರಿ ಈಗ ಮಾತಾಡ್ಸೋಕ್ಕೆ. ನಾನಿವಾಗ ನನ್ನ ತಮ್ಮನ ಹೆಂಡತಿ ಮನೆಗೆ ಬಂದಿದ್ದೀನಿ. ತವ್ರ ಮನೆಯಲ್ಲೇ ಇದ್ದೀನಿ ನಾನು ಇವಾಗ. ಊರಲ್ಲೆಲ್ಲನ ನಮ್ಮ ಅಮ್ಮಗೆ ಎಲ್ಲ ಹೇಳಿ ಕರ್ಕೊಂಬರ್ರಿ ಅಂತ ಹೇಳಿದಕ್ಕೆ ನಮ್ಮ ಅಮ್ಮ ಕರ್ಕೊಂಬಂತು. ಯಾರೋ ಹಿಂಗೆ ಊರಾಗೆ ದೊಡ್ಡ ಯಾರೋ ಎಲೆಕ್ಷನಾಗಿ ಗೆದ್ದಿರೋ ಅಂಥವ್ರು ಊರಲ್ಲಿ ಕರ್ಕೊಂಡು ಹೋಗಿ ಚಿದಾನಪ್ಪ ಅಂತ ಅನ್ನೋರು ನನಗೆ ಆಪ್ರೇಷನ್ ಮಾಡಿಸಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ನನಗೆ. ಆ ಅಣ್ಣ ಕರ್ಕೊಂಡು ಹೋಗ್ಬಿಟ್ಟು ನಾನು ಅಷ್ಟು ಕಷ್ಟಪಡ್ತಿರೋದು ನೋಡಿ, ಅಣ್ಣ ಹಿಂಗೆ ಆಗೈತೆ ಕಣಣ್ಣ ಅಂದಿದ್ದಕ್ಕೆ ಹೋಗಿ ಕರ್ಕೊಂಡೋಗಿ ಹಾಸ್ಪಿಟ್ಲಾಗೆಲ್ಲ ನನಗೆ ಆಪ್ರೇಷನ್ ಏನಾಗಬೇಕು ಅದು ಆಪ್ರೇಷನ್ ಎಲ್ಲ ಮಾಡಿಸಿದ್ರು. ಎಲ್ಲ ಆಗಿ ಇವಾಗ ಹೆಂಗೋ ಚೆನ್ನಾಗಿದ್ದೀನಿ ಅಂತ ಅಮ್ಮರ ಮನೆಯಾಗೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.